ನಮಸ್ಕಾರ ಗೆಳೆಯರೇ, ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಬೇರೆಯವರ ದೃಷ್ಟಿಯಲ್ಲಿ ಒಳ್ಳೆಯವರು ಎನಿಸಿಕೊಳ್ಳಲು ನಾವು ಕೆಲವೊಮ್ಮೆ ನಮಗೆ ಇಷ್ಟವಿಲ್ಲದ ಕೆಲಸ ಮಾಡಲು ಪ್ರಾರಂಭಿಸುತ್ತೇವೆ. ಉದಾಹರಣೆಗೆ, ಅಪ್ಪನ ಕನಸು ಎಂದು ತನಗೆ ಆರ್ಟ್ಸ್ ತೆಗೆದುಕೊಳ್ಳಲು ಇಷ್ಟ ಇದ್ದರೂ ಸೈನ್ಸ್ಗೆ ಅಡ್ಮಿಷನ್ ಪಡೆಯುತ್ತೇವೆ. ಇದೇ ರೀತಿ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬೇರೆ ಬೇರೆ ರೀತಿ ಬೇರೆಯವರಿಗೋಸ್ಕರ ನಾವು ನಮ್ಮ ಇಷ್ಟದ ವಿರುದ್ಧವಾಗಿ ನಡೆಯಲು ಪ್ರಾರಂಭಿಸುತ್ತೇವೆ. ಮತ್ತು ಹೀಗೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿ ಕಡಿಮೆಯಾಗಿ ನಾವು ತುಂಬಾ ದುಃಖ ಮತ್ತು ಸದಾ ನೆಗೆಟಿವ್ ವಿಚಾರದಲ್ಲಿ ತೊಡಗುತ್ತೇವೆ. ಹೀಗೆ ಮಾಡುವುದನ್ನು ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕಿಕೊಂಡಂತೆ ಎಂದು ಕರೆಯುತ್ತಾರೆ. ಹಾಗಾದರೆ ಏನು ಮಾಡಬೇಕು? ಮೊದಲು ನಮ್ಮನ್ನು ನಾವು ಪ್ರೀತಿಸಲು ಕಲಿಯಬೇಕು. ಬಹಳಷ್ಟು ಸಾರಿ ನಾವು ಅವರು ನನಗೆ ಪ್ರೀತಿ ತೋರುವುದಿಲ್ಲ, ಇವರು ಕಾಳಜಿ ಮಾಡುವುದಿಲ್ಲ ಎಂದು ಪ್ರೀತಿಯ ಹಂಬಲಕ್ಕೆ ಕಾಯುತ್ತಾ ಕುಳಿತು ಬಿಡುತ್ತೇವೆ. ಆದರೆ ಸತ್ಯವೇನೆಂದರೆ, ಎಂದಿನವರೆಗೆ ನೀವು ನಿಮ್ಮನ್ನು ಪ್ರೀತಿಸುವುದಿಲ್ಲವೋ ಅಂದಿನವರೆಗೆ ಯಾರು ನಿಮ್ಮನ್ನು ಪ್ರೀತಿಸುವುದಿಲ್ಲ. ಕೇವಲ ನೀವು ಅಳುತ್ತಾ ಕುಳಿತಿರಬೇಕಾಗುತ್ತದೆ. ಹಾಗಾದರೆ ಏನು ಮಾಡಬೇಕು ಎಂದರೆ, ಸ್ವತಃ ದೇಹ ಮತ್ತು ಮನಸ್ಥಿತಿ ಪರಿಸ್ಥಿತಿಯನ್ನು ನೀವು ಮೊದಲು ಪ್ರೀತಿಸಬೇಕು. ದೇಹವನ್ನು ಸ್ವಚ್ಛವಾಗಿಟ್ಟುಕೊಂಡು ಆಕರ್ಷಕವಾದ ಉಡುಗೆಯನ್ನು ತೊಡಬೇಕು. ಹೀಗೆ ಇರುವುದರಿಂದ ನಗುನಗುತ್ತಾ ಖುಷಿಯಾಗಿರಲು ಪ್ರಾರಂಭಿಸಿದಾಗ ಮನಸ್ಸು ಕೂಡ ಆನಂದದಿಂದ ಇರಲು ಪ್ರಾರಂಭಿಸುತ್ತದೆ. ಯಾರನ್ನೋ ಮೆಚ್ಚಿಸಲು ಕೋಲೆ ಬಸವನಂತೆ ತಲೆ ಅಲ್ಲಾಡಿಸಿ ಅವರು ಹೇಳಿದ ಕೆಲಸಗಳಿಗೆ ಒಪ್ಪಿಕೊಳ್ಳುವುದಕ್ಕಿಂತ ಒಂದು ಕ್ಷಣ ಯೋಚಿಸಬೇಕು. ಆ ಕೆಲಸದಿಂದ ನಮಗೆ ಕಷ್ಟ ಎನಿಸಿದರೆ ನೇರವಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ಇಲ್ಲವಾದರೆ ಪಶ್ಚಾತ್ತಾಪ ಕಟ್ಟಿಟ್ಟ ಬುದ್ಧಿ. ಹಾಗೆ ಇನ್ನೊಂದು ಮಹತ್ವದ ಸಂಗತಿ ಏನೆಂದರೆ, ಇನ್ನೊಬ್ಬರಿಗೆ ಸರ್ಪ್ರೈಸ್ ನೀಡಿ ಯಾವಾಗಲೂ ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಕಾಣುತ್ತೇವೆ ಎನ್ನುವುದು ಮೂರ್ಖತನ. ಮೊದಲು ಆಗಾಗ ನಮಗೆ ನಾವೇ ಉಡುಗೊರೆಯ ರೂಪದಲ್ಲಿ ಏನನ್ನಾದರೂ ಕೊಂಡುಕೊಳ್ಳುವುದನ್ನು ರೂಢಿಸಿಕೊಳ್ಳಬೇಕು. ಕೆಲ ಸಮಯ ಒಬ್ಬರೇ ಏಕಾಂತದಲ್ಲಿ ಕರೆಯಬೇಕು. ದೇಹದ ಶೇಪ್ ಚೆನ್ನಾಗಿರಲು ಪ್ರತಿದಿನ ತಪ್ಪದೇ ವ್ಯಾಯಾಮ ಪ್ರಾಣಾಯಾಮ ಮಾಡಬೇಕು. ಯಾಕೆಂದರೆ ಮೊದಲು ನಾವು ಆನಂದವಾಗಿ ಇದ್ದರೆ ಮಾತ್ರ ಎಲ್ಲೆಡೆ ಆನಂದವನ್ನು ಹಂಚಲು ಸಾಧ್ಯ. ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಇಂದಿನಿಂದಲೇ ರೂಢಿ ಮಾಡಿಕೊಳ್ಳಿ.